ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸುಮಶ್ರೀ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಲ್ಲ ಚಿಗ್ರಲ್ಲೇನೆ ಕಣ್ ಕೀಳೆ ಚೆನ್ನಾಗವೆ. ಈಗೆಲ್ಲ ಯಾವ ಅಷ್ಟು ಬಲ್ತಿಲ್ಲ, ಎಲ್ಲ ಚಿಗ್ರಾಗವೆ. ನೀವು ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇರೋದಾದರೆ ದಯವಿಟ್ಟು ಸುಮಶ್ರೀ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಬಲ್ತು ಒಂಥರ ಮಂದ ಮಂದ ಆಗೋಗಿದ್ದೋ, ಈಗೆಲ್ಲ ಚೆನ್ನಾಗಿ ಚಿಗ್ರದು. ಬಲ್ತ್ರೆ ಹಂಗೆ ಅಲ್ವಾ, ಒಂಥರ ಹಾಕೊಳಕ್ಕೆ ಚೆನ್ನಾಗಿರಲ್ಲ. ಹ್ಞೂ, ನಮ್ಮೂರಲ್ಲಿ ಚೆನ್ನಾಗಿ ಹಾಕತ್ತಾರೆ. ಮುದ್ಕಿರೋ ಮೋಟ್ರು ಚೆನ್ನಾಗಿ ಇಸ್ಕೊತಾರೆ, ಎಲೆ ಅಡಿಕೆ ಎಲ್ಲನೂ. ನಮ್ಮ ಮನೆ ತಾವು ಪೂಜೆ ಗೀಜೆ ಕಿತ್ಕೊ ಹೋಯ್ತಾರೆ ಬೇಕು. ಇಲ್ಲೆಲ್ಲ ಪೂಜೆ ಕಿತ್ಕೊ ಹೋಯ್ತಾರೆ, ಇದೆಲೆ ಎತ್ತೆಲೆ ಅಂದ್ಕೊಂಡು. ಬಿಡವ, ನಮಗೇನು ಪೂಜೆಗಲ್ವ, ಅಲ್ಲಿಗೊಂದು ಸ್ವಲ್ಪ ಇಲ್ಲಿಗೊಂದು ಸ್ವಲ್ಪ. ಎಲ್ಲ ಎಷ್ಟು ಕಿತ್ತೆ? ಸಾಕಾಯ್ತವೆ, ಸಾಕು ಬಾಚಿನಿ. ಊರಲ್ಲೂ ಹಾಕೊಳ್ಳಲ್ಲ ಯಾರು, ಏನು ಮಾಡೋಕ್ಕಷ್ಟು. ಪುಟಾಣಿ ಬಾಯ್ 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 ಬಾಯ್. ನಿಮ್ಮಮ್ಮ ಬರ್ತಾರೆ ಇವತ್ತು, ಎಂಜಾಯ್ ಮಾಡಿ ನಿಮ್ಮಮ್ಮ ಜೊತೆ. ನಾವು ಹೋಯ್ತಾ ಇದ್ದೀವಿ, ನಿಮ್ಮಮ್ಮ ಬರ್ತಾ ಇದ್ದಾರೆ, ನಿಮ್ಗೆ ಬೇಜಾರೇ ಆಗಲ್ಲ ಅಲ್ವಾ? ಗಣ ಎತ್ಕೊಳ್ಳೋ ಗಣ ಎತ್ಕೊಳ್ಳೋ ಗಣ ಎತ್ಕೊಳ್ಳೋ ಗಣನ ಸುಮಾರು ಫೋನು ಚಾರ್ಜರ್ ಅವೇನೆಲ್ಲ ತಗೊಂಡ. ನಿನ್ನ ಫೋನು ಚಾರ್ಜರು ಗಣ ಎಲ್ಗೋಯ್ತಿದ್ದೀ? ಮಂಡಿಕೆ. ಸರಿ ಬಾಯ್ ಬಾಯ್ ಮಾಡಿ. ಇಲ್ಲ ಹೋಗು. ಯಾರಿಗಪ್ಪ ಜಾಗ? ಸಾಕ ಸುಮ್ತಿಗೆ. ನಾನು ಮುಡ್ಸಿದ್ದೀನಿ, ನೀನು ಆಂಜನೇಯಂಗೆ ಹೂವು ತಗೊಂಡು ಬಂದೆ ಅಲ್ವಾ? ನಮ್ಮ ಗಣಪತಿಗೆ ತರಲಿಲ್ಲ ನೀನು? ಒಂದೇ ಒಂದು ತಂದಿದ್ಯಾ ಆಂಜನೇಯಂಗೆ? ನಮ್ಮ ಗಣಪತಿಗೂ ತರಬೇಕಲ್ವಾ ನೀನು? ನೋಡು, ಏನಾಗಿಲ್ಲ. ಗಣೇಶಂಗೂ ತರಬೇಕಲ್ವಾ? ಏ, ಕೇಳಿಸ್ತಾ ಇಲ್ವಾ? ಕಿವುಡ. ನಾವಿವತ್ತು ಅಮ್ಮನ ಮನೆಯಿಂದ ನಮ್ಮೂರು ಬಂಡಳ್ಳಿಗೆ ಹೋಗ್ತಾ ಇದ್ದೀವಿ. ನಾಳೆ ಮನೆ ದೇವ್ರಿಗೆ ಹೋಗ್ಬೇಕಿತ್ತು, ಅದಕ್ಕೆ ಇವತ್ತೇ ಅಮ್ಮನ ಮನೆಯಿಂದ ಊರಿಗೆ ಹೋಗ್ತಾ ಇದ್ದೀವಿ. ಕಾರ ಒಳಗಡೆ ಇರೋದು ಯಾವ ಐತೆ ಕಾರಲ್ಲಿ? ಕ್ಯಾಟರ್ ಪಿಲ್ಲರ್. ಯಾವ್ದೇಳು? ತೋರ್ಸು, ಹೆಂಗೈತೆ ಕ್ಯಾಟರ್ ಪಿಲ್ಲರು? ಅಣ್ಣಂಗೆ ಕಚ್ಚಿಸ್ಬಿಡು. ಅಣ್ಣ ನೋಡೇ ಇಲ್ಲಪ್ಪ ತಂದಿರೋದು. ಊರಿಗೆ ರೀಚ್ ಆದ್ವಿ. ನಮ್ಮ ಮನೆಯಲ್ಲಿ ಇವಾಗ 2 ಡೇಸ್ ಬ್ಯಾಕು ಒಂದು ಮೇಕೆ ಮತ್ತು ಒಂದು ಮೇಕೆ ಮರಿನ ತೊಗೊಂಡು ಬಂದಿದ್ದಾರೆ. ನಮ್ಮ ಗಂಡಂಗೆ ಫೋನ್ ಮಾಡಿದಾಗೆಲ್ಲ ಅಮ್ಮ ನಮ್ಮ ಮನೇಲಿ ಮೇಕೆ ತಂದಿದ್ದೀವಿ, ಪಾಪ ತಂದಿದ್ದೀವಿ, ನೀನು ನೋಡೋಕ್ಕೆ ಬರಲ್ವಾ, ಯಾಕೆ ಬರಲ್ಲ ನಮ್ಮೂರಿಗೆ ಅಂತ ಕೇಳ್ತಾನೆ ಇದ್ದರು. ಅವನು ಊರಿಗೆ ಹೋಗ್ತಾ ಇದ್ದೀವಿ, ಮೇಕೆ ಪಾಪನ ನೋಡ್ತೀನಿ ಅಂತ ಎಕ್ಸೈಟ್ಮೆಂಟಲ್ಲಿದ್ದ. ಇನ್ಮೇಲೆ ಮೇಕೆ ಮತ್ತು ಅದ್ರ ಮರಿ ಹಿಂದೆ ಸುತ್ತದೇ ಕೆಲಸ ಅವನಿಗೆ. ಅಲ್ಲಿ ತೇವಚ್ಚಿನಿ, ಚಪ್ಪಲಿ ಹಾಕೋ ಬರಬೇಕು. ಹ್ಞೂ, ಆಮೇಲೆ ತಗೊಳ್ಬೇ ಬಾ. ಚಿನ್ನು, ನೀನು ಸುಮ್ಮನಿರು, ಬಿಚ್ಚಕ್ಕಾಗಲ್ಲ. ಅಲ್ಲ ಮೇತದ ನೋಡು, ಹುಲಿ ಸೊಪ್ಪು ಮೇಯ್ತಾ ನಿಂತಿರ್ಸ ಯಾವ ಬಿಸ್ಲಾಡ್ಗೆ ನಿಮಗೆ. ಗಣು ಹೆಂಗೆ ತಿಂತೈತೆ ಆಡು? ಬಳ್ಳೆಣ್ಣೆಲ್ಲ ತಿನ್ಕೋತೈತೆ, ಬಳ್ಳೆಣ್ಣೆ ಸಿಪ್ಪೆ ಎಲ್ಲ. ಕೈ ಕಚ್ಬಿಡುತ್ತೆ, ಮತ್ತು ಕಿಟಕಿ ಮೇಲೆ ಹಾಕೋದು. ಎಲ್ಲ ಆಡುಗಳು ಹಂಗೆ ನೋಡು, ಟಚ್ ಮೀ ನಾಟ್.
ಟಚ್ ಮುಟ್ಟು. ಹಂಗೆ ಕೈಲಿ ಇದು ಮಾಡಬಾರ್ದು, ಮುಳ್ಳಿರುತ್ತೆ. ಒಂದು ಕಡ್ಡಿ ತೊಗೊಂಡು ಮಾಡ್ಬೇಕು ಚಿನ್ನು. ಹಿಂಗೆ ಒಂದು ಕಡ್ಡಿ ತೊಗೊಂಡು ಒಂದು ಶೇಕಾದರೆ ಒಂದಷ್ಟು ಅಗಲ ಮುಚ್ಕೊಳ್ಳುತ್ತದು ನೋಡು. ಒಂದು ಸ್ವಲ್ಪ ಟಚ್ ಆದ ತಕ್ಷಣ ಹಿಂಗೆ ಫೋಲ್ಡ್ ಆಗಿಬಿಡುತ್ತೆಲ್ಲ. ಮುಟ್ಟಿದ್ರೆ ಮುನಿ ಸೊಪ್ಪಿನ ಗಿಡ. ಇದು ಶುಗರ್ ಇರೋರಿಗೆ ತುಂಬ ಒಳ್ಳೆಯದು. ಇದನ್ನು ಬಿಸಿನೀರಿಗೆ ಹಾಕಿ ಕುದಿಸಿ ಕುಡಿದ್ರೆ ಮುಟ್ಟಿದ್ರೆ ಮುನಿ ಸೊಪ್ಪು ತುಂಬ ಒಳ್ಳೆಯದಂತೆ. ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇದರಲ್ಲಿ. ಬಾರಮ್ಮ ಚಿನ್ನು. ಇಲ್ಲ ಮಗನೆ, ಬೋರ್ ನೀರು ಬರ್ತಿಲ್ಲ ಈಗ. ನಾಟಿ ಕಡ್ಡಿನ ಮಾಮೂಲಿ ನಾವು ಹೊಲದಲ್ಲಿ ಬೆಳಿತೀವಲ್ಲ ಸಾಲಲ್ಲಿ, ಎಷ್ಟೆಷ್ಟು ಉದ್ದ ಬಂದವೆ. ಬೋರ್ ನೀರು ಬರ್ತಿಲ್ಲ ಚಿನ್ನು, ಕರೆಂಟ್ ಇಲ್ಲ. ಮುಸ್ಕಿನ ಜೋಳ ಇಷ್ಟುದ್ದ ಬೆಳೆಯಲ್ಲ. ಇವಾಗ ಹೊಲ್ದಲ್ಲಿ ಹಾಕಿದ್ರು ಹಿಂಗೆ ಉದ್ದ ಬೆಳಿತಾವಲ್ಲ. ಇಲ್ಲಿ ನೀರಾವರಿ ಚೆನ್ನಾಗಿ ಬರ್ತವೆ. ಇನ್ನು ಅದೆಂಥದೋ ಕಾಯಿಲಿ ಸಾಂಬಾರು ಮಾಡ್ತಾರಲ್ಲ, ಅದ ಇದು ಗುಳ್ಸಂತೆಕಾಯಿ ಅಲ್ವಾ? ನಾವು 11 ಗಂಟೆಗೆಲ್ಲ ಊರಿಗೆ ಬಂದ್ವಿ. ಊರಿಗೆ ಬಂದು ನಾಳೆ ಮನೆ ದೇವ್ರಿಗೆ ಹೋಗಬೇಕು ಅಂತ ಹೇಳಿದ್ನಲ್ವ, ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿ ಎಲ್ಲ ಮಾಡಿ ಒಂದು ಹೊಲ್ದ ಹತ್ರ ಹೋಗಿದ್ದು ಬರೋಣ ಅಂತ ಬಂದಿದ್ದೀವಿ. ಇವಾಗ ಒಂದು 2 ಮಂತ್ಸಿಂದ 3-4 ಸಲ ಊರಿಗೆ ಹೋದ್ವಿ. ಬಟ್ ಹೊಲ್ದ ಹತ್ರ ಹೋಗೋದಕ್ಕೆ ಆಗಿರಲಿಲ್ಲ. ಹಬ್ಬದ ಕೆಲಸ, ನೆಂಟರು, ಅದು ಇದು ಅಂದ್ಕೊಂಡು ಹೊಲ್ದ ಹತ್ರ ಹೋಗೇ ಇರಲಿಲ್ಲ. ಸೊ ಇವತ್ತು ಎಲ್ಲ ಕೆಲಸ ಮುಗ್ದಿತ್ತಲ್ಲ, ಸ್ವಲ್ಪ ಹೊಲ್ದ ಹತ್ರ ಹೋಗಿ ಓಡಾಡ್ಕೊಂಡು ಬರೋಣ ಅಂತ ಬಂದ್ವಿ. ಅಲ್ಲದೆ ಇವಾಗ ಮ್ಯಾಂಗೋ ಸೀಸನ್ ಇದೆ ಅಲ್ವಾ, ಮಾವಿನಕಾಯಿ ಬಿಟ್ಟಿರುತ್ತೆ ಹೊಲದಲ್ಲಿ ಚೆನ್ನಾಗಿ. ಮಾವಿನಕಾಯಿ ಬಿಟ್ಟಾಗ ಮಾವಿನ ಮರನ ನೋಡೋದೇ ಒಂದು ರೀತಿ ಚಂದ. ಚಿನ್ನು ಅಂಟು ಇದು ಮಾಡ್ಕೊಬಿಟ್ಟಿಯ, ಗಾಯ ಆಯ್ತದ ಮೇಲೆ. ಗಣು ಎಷ್ಟೈತೆ ಮಾವಿನಕಾಯಿ ನಮ್ಮ ಮರದಲ್ಲಿ? ನೋಡು ಎಷ್ಟೊಂದು ಐತೆ ನೋಡು ಮರದ ಮೇಲೆ. ನೋಡು ಬೀಳ್ತೀಯ ಬಲ್ತಿಲ್ವಾ? ಇಷ್ಟಿಷ್ಟು ತಪ್ಪ ಆಗೈತೆ. ನೋಡಕ್ಕೆ ಎಷ್ಟು ದಪ್ಪ ದಪ್ಪ ಕಾಣಿಸ್ತವೆ. ಇವು ಗೊಜ್ಜಿಗೆ ಒಂದು ಉಪ್ಪಿನಕಾಯಿ ಹಾಕಕ್ಕೆ ಆಗುತ್ತಲ್ವಾ? ಉಪ್ಪಿನಕಾಯಿ ಮಾಡಕ್ಕೆ ಇಟ್ಕೊಳ್ಳೋಣ ಸುಮ್ಮನೆ. ಕೈಗೆ ಎಟುಕ್ತಾವಲ್ಲಪ್ಪ, ಕಲ್ಲು ಹೊಡಿಬಾರ್ದು. ಅಪ್ಪ ಬಲ್ತಿರೋದು ನೋಡಿ ಕಿತ್ಕೊಡ್ತಾರೆ ಸುಮ್ಮನೆ. ಚಿನ್ನಿ ಈ ಕಡೆ ಬಾಗಣು. ಬಿದ್ದಾ? ಬೇಡ ಬೇಡ, ಅಂಟಾಗುತ್ತೆ ಕೈ. ಚಿನ್ನು ಅದು ಹಬ್ಬು ಆಗೋಗುತ್ತೆ ಅದರಲ್ಲಿ ಹಾಲು ಮುಟ್ಟಿದ್ರೆ. ನಡಿ. ನಮ್ಮ ಗಂಡಂಗೆ ಈ ರೀತಿ ಮಾವಿನಕಾಯಿ, ಮಾವಿನ ಮರ ಎಲ್ಲ ನೋಡ್ತಾ ಇರೋದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಲಾಸ್ಟ್ ಟೈಮ್ ಹೋಗಿದ್ದಾಗ ನೋಡಿದ್ದ, ಬಟ್ ಆಗಿನ್ನೂ ಅಷ್ಟು ತಿಳುವಳಿಕೆ ಇರಲಿಲ್ವಲ್ಲ, ಗೊತ್ತಾಗ್ತಿರ್ಲಿಲ್ಲ. ಈ ಸಲ ಎಲ್ಲ ಗೊತ್ತಾಗುತ್ತಲ್ವ ಅವನಿಗೆ. ಫಸ್ಟ್ ಮಾವಿನಕಾಯಿ ಎಷ್ಟೊಂದಿದೆ ನೋಡು ಅಂದರೆ, ಎಲ್ಲಿದೆ ಮಾವಿನಕಾಯಿ ಎಲ್ಲಿ ಅಂತ ಕೇಳ್ತಿದ್ದ. ಅವನಿಗೆ ಮಾವಿನಕಾಯಿ ಈ ರೀತಿ ಮರದಲ್ಲಿ ಬಿಡುತ್ತೆ ಇಷ್ಟೊಂದಿದೆ ಅಂತಲೇ ಗೊತ್ತಿರಲಿಲ್ಲ. ಸ್ವಲ್ಪ ಹೊತ್ತು ಆಟ ಆಡು, ಅಷ್ಟರೊಳಗೆ ಅಪ್ಪ ಬರ್ತಾರೆ, ಹೋಗೋಣ. ಈ ಕಾಲು ಮೇಕೆಲ್ಲ ಮಣ್ಣು ಹಾಕೋಬಾರ್ದು, ನೆಲದಲ್ಲಿ ಮಾತ್ರ ಆಟ ಆಡಬೇಕು. ಹಂಗೆ ಕಾಲು ಬಟ್ಟೆ ಮೇಲೆಲ್ಲ ಹಾಕೋಬಾರ್ದು. ಏನು ಆಟ ಆಡ್ತಾ ಇದ್ದೀರಾ? ಮಣ್ಕೆರಿಯ ಆಟ. ಮಾವಿನಕಾಯಿ ಕಿತ್ಕೊಬರಕ್ಕೆ ಹೋಯ್ತವ್ರೆ ಚಿನ್ನವರು. ಬೆಂಗಳೂರಿಗೆ ತಗೊಂಡೋಗಕ್ಕೆ. ಉಪ್ಪಿನಕಾಯಿ ಮಾಡ್ತೀನಿ, ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ, ಆಯಿತಾ? ನಿಂಗೆ ಚಿತ್ರಾನ್ನ ಫೇವ್ರೇಟ್ ಅಲ್ವಾ? ನಿನ್ನ ಫೇವ್ರೇಟ್ ಯಾವ್ದು ಹೇಳು? ಚಿತ್ರಾನ್ನ. ಮಾವಿನಕಾಯಿ ಚಿತ್ರಾನ್ನ ಮಾಡೋಣ? ಓಕೆ ಡನ್.
ಇವಾಗ ಏನದು ಮುಳ್ಳುಗಳು ಕಿತ್ತಾಕು. ಗಣು ಅಣ್ಣನ ಪ್ಯಾಂಟಿಗೆ ನೋಡು ಮುಳ್ಳೆಲ್ಲ ಹೆಂಗೆ ಅಂಟ್ಕೊಂಡೈತೆ. ಚುಚ್ಚಿಸ್ಬೇಡ, ಮೈ ಕಡ್ತಾ ಬರುತ್ತೆ. ಚಿನ್ನು ಕಿತ್ಕೊಡ್ತೀನಿ ಬರಪ್ಪ. ನಿನಗೂ ಕೊಡ್ತೀನಿ, ಮನೆಗೆ ಹೋಗಿ ತಿನ್ನೋಣ ಆಯ್ತಾ? ಬೇಡ ಚಿನ್ನು, ಚುಚ್ಚುತ್ತ ಅವನಿಗೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಮೈತ್? ನೋಡಪ್ಪ ಬೋರ್ ಕುರಿದ ಬೋರು ಬನ್ನಿ ಬೋರ್ ಕುರಿಯದ. ಬೋರು 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 ಬೋರ್ ಕುರಿತಿದೀವಿ. ಯಾವ ಗೋಲ್ಡ್ ಇರುತ್ತೆ? ಎಲ್ಲ ಕಡೆ ಗೋಲ್ಡ್ ಸಿಗಲ್ಲ ಚಿನ್ನಪ್ಪ. ಎಲ್ಲೈತೆ ಗೋಲ್ಡ್ ಅದರಲ್ಲಿ? ಅದು ಮ್ಯಾಗ್ನಿಫಿಕೇಶನ್ ನೋಡಬೇಕು, ಎಲ್ಲ ತಗೂ ಇರುತ್ತೆ. ಕರೆಂಟ್ ಬಂದಾಗ ಬಂದು ಆಟಾಡವ ನಡಿ ಚಿನ್ನ. ಸೊಳ್ಳೆ ಕಚ್ಬಿಡ್ತೈತೆ ನಡಿಪ್ಪ. ನೋಡಿ ಹೆಂಗೆ ಕೆರ್ಕೋತಾ ಇದೆಯಾ ಸೊಳ್ಳೆ. ನಡಿ ಬನ್ನಿ. ಸೊಳ್ಳೆ ಸಿಗಲ್ಲ ಹೊಡಿಯೋಕ್ಕೆ. ನೋಡು ಎಲ್ಲ ಗಂಧೆಗಳು ಬರ್ತೈತೆ. ನಡಿ. ನೀನೇ ನಡಿತ್ಯಾ? ಸಂಜೆ ಟೈಮು ಬೆಳಿಗ್ಗೆ ಟೈಮು ಜಾಸ್ತಿ ಇರುತ್ತೆ ಚಿನ್ನು ನವಿಲು. ಎಕ್ಕದ ಗಿಡದ್ದು ಹೂವು ಬಿಡ್ತಾ ಇದೆ ನೋಡಿ. ಕಾಯಿ ಆ ಥರ ಇದೆ. ಪ್ಯಾರೆಟ್ ಥರ ಕಾಣಿಸ್ತಾ ಇದೆ ದೂರದಿಂದ ನೋಡಿದ್ರೆ. ನೋಡಿ ಪ್ಯಾರೆಟ್ಸ್ ಥರ ಕಾಣುತ್ತೆ. ನಮ್ಮ ಮನೆ ಹತ್ರ ಐತಲ್ಲ, ಎಂತ ಮರ? ಎಷ್ಟು ಚೆನ್ನಾಗೈತೆ, ಒಳ್ಳೆ ಮಲ್ಲಿಗೆ. ಇದು ಮಲ್ಲಿಗೆ ಹೂವಿನ ಥರನೇ ಸ್ಮೆಲ್ ಬರ್ತದೆ. ಮರ ಮಲ್ಲಿಗೆ ಹೂ ಥರನೇ ಸ್ಮೆಲ್ ಬರುತ್ತೆ ಸ್ವಲ್ಪ. ನೋಡಿ ಎಷ್ಟೊಂದು ಹೂವು ಬಿಟ್ಟಿದೆ. ಇದೇನು ಆಲೆ ಮರ. ಇದಕ್ಕೆ ಆಲೆ ಮರ ಅಂತ ಹೇಳ್ತಾರೆ ಈ ಮರಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ ಹೂವು, ಎಷ್ಟೊಂದು ಹೂವು ಬಿಟ್ಟಿದೆ. ನವಿಲು ಕೂಗ್ತಾ ಇದೆ. ಮೈತು ಇಲ್ಲೆಲ್ಲೋ ಹತ್ರದಲ್ಲೇ ಐತೆ ಕಣೋ ನವಿಲು. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಅಲ್ಲೈತೆ. ಬರುತ್ತೆ ಬಟ್ ನೀಟಾಗಿ ಕಾಣಿಸಲ್ಲ ವಿಡಿಯೋಗೆ. ಎಷ್ಟು ಚೆನ್ನಾಗೈತೆ ನೋಡು ಚಿನ್ನು. ಕಾಣಿಸ್ತಿದ್ಯಾ ಗಣು ನಿನಗೆ? ಅಲ್ಲೈತೆ, ಅಪ್ಪನ ಹತ್ರ ಹೋಗು, ಕಾಣಿಸುತ್ತೆ. ಇವತ್ತಿನ ಈ ಸಿಂಪಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸುಮಾಶ್ರೀ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.